ಮೋದಿ ಬಹುಮತ ಗಳಿಸಿ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ, ಒಂದು ವೇಳೆ INDIA ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಏನಾಗುತ್ತೆ? ನಾಗರಾಜ್ ಯಾದವ್ ಅವರೇ, ಅದರ ಪರಿಣಾಮಗಳು ಏನೇನು ಅನ್ನೋದನ್ನ ನಮ್ಮ ಸ್ಕ್ರೀನ್ ನಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಸರ್ಕಾರವನ್ನ ಅಸ್ಥಿರಗೊಳಿಸುವ ಪ್ರಯತ್ನ ವಿಫಲವಾಗಬಹುದು ಒಂದು, ಇನ್ನೊಂದು ರಾಜ್ಯ ಕಾಂಗ್ರೆಸ್ಗೆ ಒಂದು ಚೂರು ನಿರಾಳತೆ ಕಾಣಬಹುದು. ಒಂದು ಮಾತ್ರ ಸ್ಪಷ್ಟ ಆಗ್ತದೆ, ಅವರ ಪ್ರಯತ್ನಗಳು ಯಾವುದೂ ಕೂಡ ಸಫಲತೆ ಕೊಡೋದಿಲ್ಲ. ಅಧಿಕಾರಕ್ಕೆ ಬಂದರೂ ಕೇಂದ್ರದಲ್ಲಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲಿಕ್ಕೆ ಸಾಧ್ಯವೇ ಆಗಲ್ಲ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಜನ ಇದನ್ನೇ ಅರ್ಥಕೊಂಡು ಆಪರೇಷನ್ ಕಮಲದ ರೂವಾರಿಗಳಾಗಿದೆ ಅಂತ BSV ಅವ್ರ ನೇತೃತ್ವದ ಅವ್ರ ಮಗನೇ ಇವತ್ತು ಅಧ್ಯಕ್ಷ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ನಾವು 120 ಸೀಟ್ ತೊಗೊಂಡ್ರೆ ಅವ್ರು ಏನು ಮಾಡ್ತಾರೆ ಅಂತ ಜನಗಳಿಗೆ ಗೊತ್ತಿತ್ತು, ಕನ್ನಡಿಗರಿಗೆ. ಅದಕ್ಕೆ ಉತ್ತರ ಕೊಟ್ಟಿದ್ದು 136 ಸೀಟ್ಗಳನ್ನು. ಜನಗಳು ಮೊದಲೇ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡಿದ್ದಾರೆ, ಇವರು ಆಟ ನಡಿಬಾರ್ದು ಅಂತೇಳಿ. ಇವರ ಸಾಧನೆಗಳು ನೋಡಿ, ಇವರು ಅಧಿಕಾರಕ್ಕೆ ಬಂದಾಗ ಏನು ಮಾಡಿದ್ರು 10 ವರ್ಷಗಳಲ್ಲಿ ಅಂತಂದರೆ 411 ಶಾಸಕರನ್ನು ಖರೀದಿ ಮಾಡಿರ್ತಕ್ಕಂಥ ದೊಡ್ಡ ಸಾಧನೆ ಅಂದರೆ ನರೇಂದ್ರ ಮೋದಿಯ BJP ಸರ್ಕಾರದ್ದು. ಅದು ಬೇಕಾದ್ರೆ ಪಟ್ಟಿನ ಬೇಕಾದ್ರೆ ನಮ್ಮ ಚಂದ್ರಶೇಖರ್ ಕಳಿಸ್ಲಿಕ್ಕೆ ತಯಾರಿದ್ದೇನೆ. ಅವ್ರು ಯಾರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಆಪಾದನೆಗಳನ್ನ ಮಾಡಿದ್ರು ಅವ್ರ ಮೇಲೆ. ಇವಾಗಲೇ ಪ್ರಶಾಂತ್ ಅವ್ರು ಹೇಳಿದ ಹಾಗೆ ಭಾಳ ಟನ್ಗಟ್ಟಲೆ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ, ಅವ್ರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಜೈಲ್ ಗಡ್ತೀವಿ ಅಂತಂದ್ರು. ಅವ್ರ ಪಾರ್ಟಿಗೆ ಸೇರ್ಕೊಂಡು ವಾಷಿಂಗ್ ಮಿಷಿನ್ ಥರ ಎಲ್ಲ ಕ್ಲಿಯರ್ ಆಗಿಬಿಟ್ಟು ಅವ್ರಿಗೂ ಟಿಕೆಟ್ ಕೊಡ್ತಕ್ಕಂಥ ವಿಚಾರ ಮಾಡಿರ್ತಕ್ಕಂಥ ಘನ ಸಾಧನೆ ಯಾರಾದಿದ್ದರೆ ಅದು BJPಯ ನೇತೃತ್ವದ ಸರ್ಕಾರದ ಅಂತ ಹೇಳ್ತೀವಿ. ಕರ್ನಾಟಕದ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ನೋಡಿದಾಗ ಆಪರೇಷನ್ ಕಮಲ ರೂವಾರಿಗಳು 2008ರಲ್ಲಿ 110 ಸೀಟ್ಗಳನ್ನ ತಗೊಂಡಿರ್ತಕ್ಕಂಥವ್ರು. ಅವರು ಅಧಿಕಾರಕ್ಕೆ ಬರಬೇಕು ಅಂತ 113 ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಆಪರೇಷನ್ ಕಮಲ ಸ್ಟಾರ್ಟ್ ಮಾಡಿದ್ದು ಇಡೀ ದೇಶದಲ್ಲಿ ಮೊದಲ ರೂವಾರಿಗಳು ಯಾರಾದರೂ BSY ಮತ್ತು BJP ಪಾರ್ಟಿ ಅಂತ ಹೇಳ್ತಾ ಇದ್ದೀನಿ. ತದನಂತರ 2019ಕ್ಕೆ ಬಂದಾಗ ಯಡಿಯೂರಪ್ಪನವ್ರು ಗೊತ್ತಿತ್ತು ಇದು ನನ್ನ ಕೊನೆಯ ಚುನಾವಣೆ, ಏನಾದರೂ ಮಾಡಿ ಮತ್ತೊಂದು ಸಲ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹೈಕಮಾಂಡ್ ಹತ್ರ ಹೋಗಿ ಗೋಗರೆದು ಹೇಳಿದ್ರು, ನಾನು ಏನಾದರೂ ಮಾಡ್ತೀನಿ ಅಧಿಕಾರಕ್ಕೆ ತರ್ತೀನಿ BJPನ ಅಂತೇಳಿ. ಅವ್ರನ್ನ ಟಾಸ್ಕ್ ತಗೊಬಂದು ಇಲ್ಲೇನು ಮಾಡೋದು, 17 ಶಾಸಕರನ್ನು ಇಲ್ಲಿಂದ ತೊಗೊಂಡೋದ್ರು. ನಮ್ಮಲ್ಲಿ 14 ಶಾಸಕರನ್ನು JDSಲ್ಲಿ ಇರ್ತಕ್ಕಂಥ JDSನ ರಾಜ್ಯದ ಅಧ್ಯಕ್ಷರಾಗಿದ್ದ ವಿಶ್ವನಾಥ್ನೂ ಸೇರಿ ತೊಗೊಂಡೋದ್ರು. ಇವರೆಲ್ಲ ಅವರೇ ಮರೆ ಮುಟ್ರೆ ಅವ್ರು ಯಾಕೆ ಮಹಾರಾಷ್ಟ್ರಕ್ಕೆ ಹೋಗ್ಬೇಕಾಯ್ತು? ಅವ್ರು ಹೋಗ್ಬೇಕಾಯ್ತು, ಬೇರೆ ಅಲ್ಲಿ BSR ಇತ್ತಲ್ಲ ತೆಲಂಗಾಣ ಅಲ್ಲಿಗೆ ಹೋಗ್ಬೇಕಾಯ್ತು, ಇಲ್ಲ ಕೇರಳಕ್ಕೆ ಹೋಗ್ಬೇಕಾಯ್ತು, ಇಲ್ಲಾಂದರೆ ತಮಿಳ್ನಾಡಿಗೆ ಹೋಗ್ಬೇಕಾಯ್ತು. ಅವ್ರು ಯಾಕೆ ಮಹಾರಾಷ್ಟ್ರಕ್ಕೆ ಹೋದ್ರು? ಅವ್ರು ನೆಂಟ್ರಿದ್ರ ಅಲ್ಲಿ, ಇಲ್ಲ ಸಂಬಂಧ ಬೆಳೆಸಕ್ಕೆ ಹೋದ್ರಾ? ಅಲ್ಲಿ ಶಿವಕುಮಾರ್ ಸಾಹೇಬರು ಅವ್ರನ್ನ ಉಳಿಸ್ಕೊ ಬರ್ಬೇಕು ಕರ್ಕೊಬರೋಕ್ಕಂದ್ರೆ ಹೋಟ್ಲೊಳಗಡೆ ಬಿಡದೇ ಇರೋ ಸರ್ಕಾರ ಯಾವುದು? ಯಾಕೆ ರಕ್ಷಣೆ ಕೊಟ್ರಿ? ನೀವು ಮಾಡಿದ್ದು ನಿಮ್ಮ ಕೆಲಸ ಅಲ್ವಾ ಅದು? ಆಪರೇಷನ್ ಕಮಲ 2019ರಲ್ಲಿ ಮಾಡಿದ್ದು ಕೂಡ BJPಯವರೇ ಹೇಳ್ತೀನಿ, ಅದು ಪ್ರಜಾತಂತ್ರ ವ್ಯವಸ್ಥೆಯ ಕಗ್ಗೊಲೆನ ಮಾತು ಹೇಳ್ತೀನಿ. ಇಂಥ ವಿಚಾರಗಳಲ್ಲಿ ಮತ್ತೊಮ್ಮೆ ಅವರು ಅಧಿಕಾರಕ್ಕೆ ಬಂದಿದ್ದಾದರೆ ಅದೆಷ್ಟು ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ ಶಾಸಕರನ್ನ ಕೊಂಡ್ಕೊಳ್ಳೋ ಕೆಲಸ ಮಾಡ್ತಾರೋ ಆ ದೇವರಿಗೆ ಬಲ್ಲ ಅಂತೇಳಿ. ಆ ಕಾರಣಕ್ಕೆ ಹೇಳ್ತೀನಿ, ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ಅಂದರೆ, ಪ್ರಜಾತಂತ್ರ ಉಳಿಬೇಕು ಅಂತಂದರೆ ಈ ರೀತಿಯಾದ ಸರ್ವಾಧಿಕಾರಿ ಧೋರಣೆ ಇರ್ತಕ್ಕಂಥ ಅಪೋಸಿಷನ್ ಪಾರ್ಟಿ ಇದೇ ಇರಬಾರ್ದು, ಯಾರು ಕೂಡ ವಿರೋಧ ಪಕ್ಷದಲ್ಲಿ ಕೂಡಲೇಬಾರ್ದು ಅಂತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವರು ಬಹಳ ದೊಡ್ಡ ಸಮಸ್ಯೆಯನ್ನು ಹುಟ್ಟಾಕಬಲ್ಲರು. ಆದರೆ ಕರ್ನಾಟಕದ ಮೇಲೆ ಯಾವುದೇ ಪರಿಣಾಮ ಬಿಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿರ್ತಕ್ಕಂಥ ನಾಯಕತ್ವ DK ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬರು ಇರ್ಬೋದು, ನಮ್ಮ ಹೈಕಮಾಂಡ್ ಅವ್ರ ಮೇಲೆ ಇಟ್ಕೊಂಡು ನಂಬಿಕೆ ಇರ್ಬೋದು, ಖಂಡಿತವಾಗ್ಲೂ BJP ಆಟ ನಡೆಯೋದಿಲ್ಲ. ಇನ್ಫ್ಯಾಕ್ಟ್ ಸತ್ಯ ಹೇಳ್ತೀನಿ ನಿಮಗೆ, ಹಲವಾರು ಶಾಸಕರು BJP ಮತ್ತು JDSಲ್ಲಿರ್ತಕ್ಕಂಥ ಹಲವಾರು ಶಾಸಕರು ಈಗಾಗಲೇ ನಮ್ಮ ನಾಯಕರ ಜೊತೆಯಲ್ಲಿ ಸಂಪರ್ಕ ಬೆಳೆಸಿದ್ದಾರೆ. We have prevented them and said that we have said that we don't want to be like BJP ಅನ್ನೋ ಮಾತನ್ನು ಹೇಳ್ತಾ ಇದ್ದೀವಿ. ನಗುವುದಲ್ಲ, ಕೊನೆಗೆ ಅಳಬೇಕಾಗ್ತದೆ, ಯೋಚನೆ ಮಾಡಬೇಕಾಗ್ತದೆ. ಎಲ್ಲ ಕಾರಣಕ್ಕೋಸ್ಕರ ಹೇಳ್ತಾ ಇದ್ರಿ, ಪ್ರಜಾತಂತ್ರ ಉಳಿವಿಗೋಸ್ಕರ ಕರ್ನಾಟಕದ ಕನ್ನಡಿಗರು ಈ ಸಲ ಕೊಡ್ತಾರೆ. ಮಿನಿಮಮ್ 20 ಸೀಟ್ಗಳನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಕೊಡ್ತಕ್ಕಂಥದ್ದು ಇವ್ರ ಆಟ ನಡೆಯುವುದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಈಗಾಗಲೇ ಹಲವಾರು ಸಮೀಕ್ಷೆಗಳು ಹೇಳ್ತಾ ಇದೆ, ಹತ್ತಿರ ಎಲ್ಲೋ ಒಂದು ಕಡೆ 100 ಸೀಟ್ ಕಡಿಮೆ ಆಗ್ತಕ್ಕಂಥದ್ದು ಎಲ್ಲವನ್ನು ನೋಡ್ತಾ ಇದ್ದೀವಿ. BJPದು ಕಳೆದ ಬಾರಿ 303 ಸೀಟ್ ಇರ್ತಕ್ಕಂಥ, ಈ ಸಲ 200ನ ಆಸುಪಾಸಲ್ಲಿ ನಿಲ್ತಕ್ಕಂಥ ವಿಚಾರಗಳೇ ಹಲವಾರು ಸಮೀಕ್ಷೆಗಳು ಮಾತಾಡಿರೋದು ನಿಜ ಆಗಿದೆ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ, ಒಂದೇ ಒಂದು ನಾನು ಕೇಳ್ತಾ ಇರೋದಂದ್ರೆ, ಒಬ್ಬ ನಾಗರಿಕನಾಗಿ ಮಾತಾಡಬೇಕಾದ್ರೆ ಪತ್ರಕರ್ತರು ಇಲ್ಲಿ ಪಕ್ಕದಲ್ಲಿದ್ದಾರೆ, ಯಾಕಂದ್ರೆ ಯಾವುದೇ ಪಾರ್ಟಿಗೆ ಸೇರಿದವರಲ್ಲ. ಯಾವುದೇ ಒಂದು ಪಕ್ಷ ಅಧಿಕಾರಕ್ಕೆ ಬಂದಾಗ ನಾವೀಗ ಹೇಳಿದ್ವಿ, ನಾವಿಲ್ಲಿ ಅಧಿಕಾರದಲ್ಲಿ ಇದ್ದೀವಿ, 10 ತಿಂಗಳು ಅಧಿಕಾರದಲ್ಲಿ ನೋಡಪ್ಪ, ನಾವು 5 ಗ್ಯಾರಂಟಿಗಳು ಕೊಟ್ಟು ಆಶೆ ಈಡೇರಿಸಿ ಓಟ್ ಹಾಕಿ ನಮ್ಗೆ ಅಂತ ಕೇಳ್ತೀವಿ. ನೀವು 10 ವರ್ಷ ಆಯ್ತಿದ್ದು ಏನು ಮಾಡಿದ್ರಿ ಹೇಳ್ರಪ್ಪ, ನಿಮ್ಮ ರಿಪೋರ್ಟ್ ಕಾರ್ಡ್ ಕೊಡ್ರಪ್ಪ. ನೀವು ಸಾಧನೆ ಅಂತಂದ್ರೆ 187 ಲಕ್ಷ ಕೋಟಿ ರೂಪಾಯಿಗಳು ನೀವು ಸಾಲ ಮಾಡಿದ್ರಲ್ರಿ. ಈ ದೇಶನ ಸಾಲದ ಸುಳಿಗೆ ಸಿಕ್ಕಿಸಿದ್ರು ಯಾರು ನೀವು? ನಿರುದ್ಯೋಗನ ಹೈಯೆಸ್ಟ್ 45 ಹೆಚ್ಚು ಮಾಡಿದವರು ಇವರು. ಇವತ್ತು ಕೂಡ ಶಾಂತಿಯನ್ನು ನೆಲೆಸದೇ ಇರತಕ್ಕಂಥ ಕಾರಣಗಳಿದೆ ಕಾಶ್ಮೀರದಲ್ಲಿ. 100 ಕಿಲೋಮೀಟರ್ ಚೀನಾದವರು ಬಂದು ಆಕ್ಯುಪೈ ಮಾಡ್ಕೊಂಡಿರ್ಬೇಕಾದ್ರೆ ಅದು ಬಿಡಿಸ್ಕೊಳ್ಳೋಕ್ಕಾಗದೇ ಇರೋದು ಯಾವ ನೈತಿಕತೆ ರಾಜಕೀಯವಾಗಿ ಹೇಳ್ತದೆ. ಕರ್ನಾಟಕದ ಮೇಲೆ ಯಾವ ಪರಿಣಾಮ ಜನ ಅವರಿಗೆ ಬಹುಮತನ ಚಂದ್ರಶೇಖರ್ ಅವರೇ, ನಿಮಗೂ ಮತ್ತೊಂದ್ಸಲ ಹೇಳ್ತೀನಿ, ರಾಜ್ಯದ ಮೇಲಾಗುವಂತಹ ರಾಜಕೀಯ ಇಂಪ್ಯಾಕ್ಟ್ ಬಗ್ಗೆನೇ ಇವತ್ತಿನ ಡಿಸ್ಕಷನ್ ಆಗಿರೋದು. 2008 ಮತ್ತು 2019 ಹೇಳಿ ಯಾಕಾಯ್ತು ಅಂತ ವೆರಿ ಕ್ವಿಕ್ ರಿಯಾಕ್ಷನ್ ರವೀಂದ್ರ ರೇಷ್ಮೆ ಅವರಿಗೆ. ಒಂದು
ಕಾಂಗ್ರೆಸ್ಸಿಂದನೇ ಯಾಕೆ ಬಿ ಜೆ ಪಿಗೆ ಬರ್ತಾರೆ ಅಂತ ಹೇಳಿದ್ರೆ ಬರೀ ಕಾಂಗ್ರೆಸ್ಸಿಂದ ಬಿ ಜೆ ಪಿಗೆ ಬರ್ತಿರ್ತಕ್ಕಂಥ ಇಡೀ ದೇಶದ ಹಿಸ್ಟ್ರಿ ನೋಡ್ಕೊಂಡ್ರೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ ಯಾವ್ಯಾವ ಪಕ್ಷಗಳಿದೆ ಎಲ್ಲ ಪಕ್ಷಗಳಿಂದನೂ ಕಾಂಗ್ರೆಸ್ಸಿಂದ ವಲಸೆ ಹೋಗ್ತಾ ಇದ್ದಾರೆ. ಎಲ್ಲ ಪಕ್ಷಗಳಿಗೂ ನೋಡಿ, ಮುಳುಗ್ತಿರ್ತಕ್ಕಂಥ ಹಡಗದು 14 ಜನ ಮುಖ್ಯಮಂತ್ರಿಗಳಾಗಿ ಪಕ್ಷಗಳ ಮೇಲೆ ನೀವು ಮಾತಾಡಿದಾಗ ಅವ್ರು ಮಾತಾಡಿಲ್ಲ. ನಾಗರಾಜ್ ಯಾದವ್ ಅವರೇ ಚಂದ್ರಶೇಖರ್ ಎಸ್ ನೋಡಿ, 14 ಜನ ಮುಖ್ಯಮಂತ್ರಿಗಳಾಗಿದ್ದರು. ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಬಿಟ್ಬಿಟ್ಟು ಬೇರೆ ಬೇರೆ ಪಕ್ಷಗಳಿಗೆ ಬಂದರು, ಬಿಜೆಪಿಗೂ ಬಂದಿದ್ದಾರೆ. ಎಸ್ ಎಂ ಕೃಷ್ಣ ಅವರು ಪ್ರತಿ ರಾಜ್ಯದಿಂದ ಮುಖ್ಯಮಂತ್ರಿಗಳಾಗಿದ್ದರು ಅಂದ್ರೇನು, ಇಡೀ ಕಾಂಗ್ರೆಸ್ನ ಚುಕ್ಕಾಣಿ ಹಿಡಿದಿದ್ದಂಥವ್ರು. ಅವ್ರಿಗೇನೇ ಆ ಪಕ್ಷದ ಮೇಲೆ ಬೇಜಾರಾಗುತ್ತೆ ಅಂತ ಹೇಳಿದ್ರೆ ಇನ್ನು ಎಮ್ ಎಲ್ ಎಗಳಿಗೆ ಬೇಜಾರಾಗದೇ ಇರೋದಕ್ಕಾಗುತ್ತಾ? ಆಮೇಲೆ ಈ ಚುನಾವಣೆ ಒಳಗಡೆ ಚುನಾವಣೆಯಲ್ಲಿ ಇವ್ರು ಕೊಟ್ಟಿರೋದೇ 348 ಜನಕ್ಕೆ. ಆಗಲೇ ಇಬ್ಬರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ಸೂರತ್ ಅವರು ನಾಮಿನೇಷನ್ ಫೈಲ್ ಮಾಡಲಿಲ್ಲ, ಇಂದೋರು ನಾಮಿನೇಷನ್ ಫೈಲ್ ಮಾಡಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಪಕ್ಷಕ್ಕೆ ಒಂದು ಸಿದ್ಧಾಂತ ಇಲ್ಲ. ಯಾರ ಕಾರಲ್ಲಿ ಯಾವ ಕಾರಣಕ್ಕೋಸ್ಕರ ಕೊಟ್ರು ಅಂದ್ರೆ ಇವರಿಗೆ ಫಸ್ಟ್ ಆಫ್ ಆಲ್ ಪ್ರಾಬ್ಲಮ್ ಏನಂತ ಕ್ಯಾಂಡಿಡೇಟ್ಗಳು ಸಿಗೋದಿಲ್ಲ ಇವರಿಗೆ. ಇದಾದ ಮೇಲೆ ನೋಡಿ, ಇವತ್ತು ಇಡೀ ಉತ್ತರ ಪ್ರದೇಶದಿಂದ ಒಂದೇ ಒಂದು ಸೀಟಲ್ಲಿ ನಿಂತ್ಕೊಂತೀರಿ, ಮಿಕ್ಕಿದೆಲ್ಲ ಓಡಾಡ್ತೀನಿ ಅಂತ ಹೇಳಿದ್ರೆ ನಿಲ್ತಕ್ಕಂಥ ಧೈರ್ಯ ಯಾರಿಗೆ ಬರುತ್ತೆ ಇವರೇ? ನೀವು ಇಡೀ ದೇಶವನ್ನು 414 ಸೀಟ್ ಗೆದ್ದಿರ್ತಕ್ಕಂಥವ್ರು ಕೇವಲ 348 ಸೀಟಲ್ಲಿ ಮಾತ್ರ ನಾವು ನಿಂತ್ಕೊಂತೀವಿ ಅಂತ ಹೇಳಿದ್ರೆ ಕಾರ್ಯಕರ್ತರಿಗೆ ಹೇಗೆ ಧೈರ್ಯ ಬರುತ್ತೆ? ರವೀಂದ್ರ ರೇಷ್ಮೆ ಅವರೇ, ಬಿಜೆಪಿಗೆ ಬಹುಮತ ಬಾರದೆ INDIA ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ರಾಜ್ಯದ ಮೇಲಾಗೋ ಇಂಪ್ಯಾಕ್ಟ್ ಸರ್? 1996ರಲ್ಲಿ ಇದೇ ಸನ್ನಿವೇಶ ಬಂದಿತ್ತು. ದೇವೇಗೌಡರು ಮುಖ್ಯಮಂತ್ರಿಯಾಗಿ ಇನ್ನೂ ಜಸ್ಟ್ ಒಂದು 20 ತಿಂಗಳಾಗಿತ್ತು. ಲೋಕಸಭಾ ಚುನಾವಣೆ ನಡೀತು. ಕಾಂಗ್ರೆಸ್ಸು ಪರಾಭವ, ಅಂದರೆ ಕಾಂಗ್ರೆಸ್ಸು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಕ್ಕೆ ಸಾಧ್ಯವಾಗಲಿಲ್ಲ. ಆಗ ಸಂಯುಕ್ತ ರಂಗ ಸರ್ಕಾರ, ಕಾಂಗ್ರೆಸ್ಸೇತರ ಸರ್ಕಾರಗಳ ಒಂದು ಒಕ್ಕೂಟ ರಚನೆ ಆಯಿತು. ಘಟಾನುಘಟಿ ಅತಿರಥ ಮಹಾರಥರೆಲ್ಲ ಇದ್ದರು. VP ಸಿಂಗ್ ಅವರಿದ್ದರು, ಜ್ಯೋತಿ ಬಸು ಅವರಿದ್ದರು, ಕರುಣಾನಿಧಿ ಅವರಿದ್ದರು, ಎಲ್ಲರೂ ಇದ್ದರು. ಬಯಸದೇ ಬಂದ ಭಾಗ್ಯ ಅಂತ ಅಂದ್ಬಿಟ್ಟು ಮುಖ್ಯಮಂತ್ರಿ ಪದವಿ ಹುಡುಕೊಂಡ್ಬಿಟ್ಟು ನಮ್ಮ ದೇವೇಗೌಡರಿಗೆ ಬಂದ್ಬಿಟ್ಟು, ದೇವೇಗೌಡರು 16 ಜನ ಲೋಕಸಭಾ ಸದಸ್ಯರನ್ನು ಗೆಲ್ಲಿಸಿದ್ರು. ಆದರೆ ಅಖಿಲ ಭಾರತ ಮಟ್ಟದಲ್ಲಿ ಜನತಾ ದಳಕ್ಕೆ ಇದ್ದಿದ್ದು ಬರೀ 58 ಜನ MP ಗಳು ಮಾತ್ರ. 58 ಜನ MP ಗಳನ್ನ ಕಟ್ಕೊಂಡ್ಬಿಟ್ಟು ದೇವೇಗೌಡರು ಯಾವ ರೀತಿ 58 ಜನ MLA ಇಟ್ಕೊಂಡ್ಬಿಟ್ಟು ಒಂದು ಸಮ್ಮಿಶ್ರ ಸರ್ಕಾರ ರಚಿಸ್ಕೊಂಡ್ರು 2004ರಲ್ಲಿ. ಅವತ್ತು ದೇವೇಗೌಡರು 58 ಜನ ಜನತಾದಳ MLA ಇಟ್ಕೊಂಡ್ಬಿಟ್ಟು MP ಗಳನ್ನ ಇಟ್ಕೊಂಡ್ಬಿಟ್ಟು ಪ್ರಧಾನಮಂತ್ರಿ ಆಗೋಗ್ಬಿಟ್ರು. ಅದರಿಂದ ಇಂಡಿಯಾ ಮೈತ್ರಿಕೂಟ ನನಗೆ ಈಗಲೂ ಕೂಡ ಒಂದು ಗಟ್ ಫೀಲಿಂಗ್ ಇದೆ. ಅಕಸ್ಮಾತ್ ಪವಾಡ ಸದೃಶ ರೀತಿಯಲ್ಲಿ ಇಂಡಿಯಾ ಮೈತ್ರಿಕೂಟ ಬಂದಾಗ ನಾಯಕತ್ವಕ್ಕೆ ಹುಡುಕಾಟ ಭಾಳ ಜಟಿಲವಾಗುತ್ತೆ. ಅನಾಯಾಸವಾಗಿ ಈ ಗ್ಯಾರಂಟಿ ಕಾರ್ಡ್ ಪ್ರವರ್ತಕರಾಗಿರೋ ಸಿದ್ದರಾಮಯ್ಯನವ್ರಿಗೆ ಹುಡುಕೊಂಡು ಬರೋ ಸಾಧ್ಯತೆ ಇದೆ. ಅದರಿಂದ ನಾನು ಪ್ರಶ್ನೆ ಕೇಳಿದ್ದು ನಾನು ಬುದ್ಧಿಪೂರ್ವಕವಾಗಿ ಕೇಳಿದ್ದೆ. ಯಾಕಂದರೆ ಇತ್ತೀಚಿನ ಕೆಲವು ಸಮೀಕ್ಷೆಗಳು ಆ ಥರ ತೋರಿಸ್ತಾ ಇರೋದ್ರಿಂದ ಆ ಥರ ಬಂದಾಗ ಸಿದ್ದರಾಮಯ್ಯನವರಷ್ಟು ಸುದೀರ್ಘವಾದ ಆಡಳಿತ ಅನುಭವ, ಆಮೇಲೆ ಆರ್ಥಿಕ ವ್ಯವಹಾರಗಳ ನಿರ್ವಹಣೆ, ಸುಮಾರು 16-15 ಬಜೆಟ್ ಮಂಡಿಸಿದ್ದಾರೆ ಅಂತಂದರೆ ಸಾಧಾರಣ ಅಲ್ಲ. ಅಲ್ಲಿ ಯಾರಿಗೂ ಯಾವ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗೂ ಇಲ್ಲ. ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಅವರು ಎಂದೂ ಅಧಿಕಾರ ಚಲಾಯಿಸೇ ಇಲ್ಲ. ಸಾರ್ವಜನಿಕ ನಿಧಿಯ ನಿರ್ವಹಣೆ ಅವರು ಸ್ವತಃ ಮಾಡಿಲ್ಲ. ಭರ್ಜರಿ ಭಾಷಣ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕತ್ವಕ್ಕೆ ವಿರೋಧ ಪಕ್ಷದ ನಾಯಕನಾಗಲಿಕ್ಕೆ ಬೇಕಾದಷ್ಟು ಅರ್ಹತೆ. ಆದರೆ ಆಳು ಪಕ್ಷದ ಈ ದೇಶದ ಪ್ರಧಾನಿ ಆಗಲಿಕ್ಕೆ ಬೇಕಾಗಿರೋ ಅರ್ಹತೆಯರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿದೆ. ಖಂಡಿತವಾಗಿ ಕೂಡ ಅವರು UPA ಸರ್ಕಾರದ ಅವಧಿಯಲ್ಲಿ ಮಂತ್ರಿ ಆಗಿದ್ದಾಗಲೆಲ್ಲ ದೇಶ ಗಮನಿಸುವಷ್ಟು ಕೆಲಸ ಮಾಡಿದ್ರು. ಅಷ್ಟೇ ಅಲ್ಲ, ವಿರೋಧ ಪಕ್ಷದ ನಾಯಕರಾಗಿ ಲೋಕಸಭೆಯಲ್ಲಾಗಲಿ ರಾಜ್ಯಸಭೆಯಲ್ಲಾಗಲಿ ಕಾಂಗ್ರೆಸ್ಗೆ ಗಟ್ಟಿ ಧ್ವನಿಯಾಗಿದ್ದರು. ಇದ್ದಕ್ಕಿದ್ದಂತೆ ಕರ್ನಾಟಕಕ್ಕೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಾಮುಖ್ಯತೆ ಸಿಕ್ಕೇ ಸಿಗುತ್ತೆ. ನಾನು ಈಗಲೂ ಕೂಡ ಹಾಗೆ ಹೇಳ್ತೀನಿ, ರಾಹುಲ್ ಗಾಂಧಿ ಬಹುಶಃ ವಹಿಸ್ಕೊಳ್ಳಾರರು ಅಥವಾ ಭಾರತದ ಪ್ರಥಮ ದಲಿತ ಪ್ರಧಾನಮಂತ್ರಿ ಅಂದ್ಬಿಟ್ಟು ಖರ್ಗೆ ಅವ್ರನ್ನ ಮಾಡ್ಬೋದು, ಅಥವಾ ಗ್ಯಾರಂಟಿ ಕಾರ್ಡ್ ಪ್ರವರ್ತಕ ಸಿದ್ದರಾಮಯ್ಯನ ಮಾಡ್ಬೋದು. ಆಗ ಇವ್ರಿಗೆ DK ಶಿವಕುಮಾರ್ ದಾರಿ ಸಲೀಸಾಗುತ್ತೆ ಅಂತ ಕಾಣುತ್ತೆ. ಅವ್ರು ಹೆಚ್ಚು ಕಷ್ಟಪಡಬೇಕಾಗಿಲ್ಲ, ಅನಾಯಾಸವಾಗಿ ಖಾಲಿ ಆಗುತ್ತೆ ಒಂದು ಹುದ್ದೆ ಅಂತಂದ್ಬಿಟ್ಟು. ಇದೆಲ್ಲದರ ಮಧ್ಯೆ ನಂಗೆ ಬಿಜೆಪಿ ಭವಿಷ್ಯ ಏನು ಅನ್ಸುತ್ತೆ? ಇನ್ ಕೇಸ್ INDIA ಒಕ್ಕೂಟ ಅಧಿಕಾರಕ್ಕೆ ಬಂದ್ರೆ, ನಾವು ಮಾತಾಡ್ತಾ ಇರೋದು ವೀಕ್ಷಕರೇ ಸಾಧ್ಯತೆಗಳ ಬಗ್ಗೆ. ನನಗೆ ರಿಸಲ್ಟ್ ಏನು ಅನ್ನೋದು ಜೂನ್ 4ರವರೆಗೆ ನಮಗೂ ಗೊತ್ತಿಲ್ಲ. ಸಾಧ್ಯತೆ ಏನು? ಬಿಜೆಪಿಯಲ್ಲಿ ಕಲಸೊಗರ ಆಗಿರೋದಂತೂ ಎಲ್ಲರ ಕಣ್ಣಿಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಕರ್ನಾಟಕದ BJPಯ ಸ್ಥಿತಿ ದಯನೀಯವಾಗಿದೆ. 2023ರ ವಿಧಾನಸಭಾ ಚುನಾವಣೆ ನಂತರ ಅವ್ರಿಗೆ ವಿರೋಧ ಪಕ್ಷದ ನಾಯಕ ಮತ್ತು ರಾಜ್ಯಾಧ್ಯಕ್ಷನ ಚುನಾಯಿಸಲಿಕ್ಕೆ 6 ತಿಂಗಳು ತೊಗೊಂಡ್ಬಿಟ್ರು. ಆಮೇಲೆ ಈಗಲೂ ಕೂಡ ಮತದಾನ ಮುಗಿದ ಮೇಲೆ ಬರೀ ಕರ್ನಾಟಕ ಚುನಾವಣೆ ಮುಗೀತು ಅಷ್ಟೇ ಹೊರತು ಭಾರತದ ಅನೇಕ ರಾಜ್ಯಗಳಲ್ಲಿ ಮತ್ತೆ ಅಮಿತ್ ಶಾ, ಮೋದಿ ಅವರೆಲ್ಲ ಹೋರಾಡ್ತಾನೆ ಇದ್ದಾರೆ. ಅವ್ರಿಗೆ ಒಂದಾದರೂ ನೈತಿಕ ಬೆಂಬಲ ಕೊಡುವಂಥ ಒಂದಾದರೂ ಮಾತು ಬಂತ, ಅಥವಾ ಪ್ರಣಾಳಿಕೆ ಬಗ್ಗೆ ಇಲ್ಲಿ ಏನಾದ್ರು ಚರ್ಚೆ ನಡೀತಾ ಇದೆಯಾ? ತಮ್ಮ ಚುನಾವಣೆ ಮುಗಿಸ್ಕೊಂಡು ತಣ್ಣಗೆ ಕೂತ್ಕೊಂಡ್ಬಿಟ್ರು. ಅದ್ರ ಅನೇಕ ಜನ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ, ಮಾಜಿ ಮಂತ್ರಿಗಳಿದ್ದಾರೆ, ಅವರೆಲ್ಲ ಚುನಾವಣೆಗೆ ನಿಂತಿದ್ರು, ಎಲ್ಲ ಮಾಡಿದ್ರು, ತಣ್ಣಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ.
ದಿನನಿತ್ಯ ಮೋದಿಯವರ ಉತ್ತರ ಕೊಡಬೇಕು. ವಿರೋಧ ಪಕ್ಷಗಳಿಂದ ಅಷ್ಟೊಂದು ಮೂದಲಿಕೆ ಮಾತುಗಳು, ಲೇವಡಿ ಮಾತುಗಳು ಎಲ್ಲ ಬರ್ತಾ ಇದ್ರು. ಒಬ್ಬರಾದರೂ ಬಾಯ್ ಬಿಡ್ತಿದಾರ. ಮೋದಿ ಅಂದರೆ ರೋಡ್ ಶೋ, ಮೋದಿ ಅಂದರೆ ಏನು ಮಂತ್ರಾಕ್ಷತೆ. ಆ ರಾಮ ಮಂದಿರ ಆದಾಗಲೆಲ್ಲ ಮೋದಿ ಅಂದರೆ ಮಂತ್ರಾಕ್ಷತೆ ಕೊಡ್ಕೊಂಡು ಬಂದ್ಬಿಟ್ರು. ಅದು ಮೋದಿ ಅಲ್ಲ. 10 ವರ್ಷಗಳಲ್ಲಿ ಮೋದಿ ಯಾರು ಅಂತಲೇ ಸರಿಯಾಗಿ ಕರ್ನಾಟಕ ಜನಕ್ಕೆ ಪರಿಚಯನೇ ಮಾಡಿಕೊಳ್ಳದೆ ಇದ್ದ ಕರ್ನಾಟಕ BJP ದಯನೀಯ ಸ್ಥಿತಿಯಲ್ಲಿದೆ. ಐ ಥಿಂಕ್ ಇನ್ನೊಂದು ಸಾರಿ ಮೋದಿನೇ ಅಧಿಕಾರಕ್ಕೆ ಬಂದುಬಿಟ್ರೆ IT, ED, CBI ರೇಡ್ಗಳೆಲ್ಲ ಕರ್ನಾಟಕದ BJP ನಾಯಕರುಗಳು ನಡೆಯುತ್ತೆ ಅಂತ ಕಾಣುತ್ತೆ. ಆ ಮಟ್ಟದ ಒಂದು ಸಾರ್ವಜನಿಕ ವ್ಯಕ್ತಿತ್ವ ಇಟ್ಕೊಂಡ್ಬಿಟ್ಟು ಇವತ್ತು ನೋಡಿ 40% ಅನ್ನೋದು ಎಷ್ಟು ಪರಿಣಾಮಕಾರಿ ಪ್ರಚಾರ ಮಾಡಿಬಿಟ್ಟು ಗೆದ್ಬಿಟ್ರು ಕಾಂಗ್ರೆಸ್ನವರು. ಇವತ್ತಾದರೂ ಒಂದು ಸಮರ್ಪಕವಾದ ಒಂದು ಉತ್ತರ ಬಂದಿದೆ ಇವರಿಂದ. ಆಮೇಲೆ ಕಾಂಗ್ರೆಸ್ನವ್ರದ್ದು ಅಷ್ಟೇ. ಮೋದಿ ED, CBI ಎಲ್ಲ ಬಳಸ್ಕೊಟ್ರು ನಿಜ. ನೀವು ವಿರೋಧ ಪಕ್ಷವಾಗಿ ನೀವೇನು ಮಾಡ್ತಾ ಇದ್ರಿ? ಸುಪ್ರೀಂ ಕೋರ್ಟ್ನ ಅತ್ಯುತ್ತಮ ನ್ಯಾಯವಾದಿಗಳೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ. ಅವ್ರನ್ನ ಯಾರನ್ನಾದ್ರೂ ಹಿಡ್ಕೊಂಡ್ಬಿಟ್ಟು ಒಂದಾದ್ರೂ ಪ್ರಕರಣ ಒಂದು ತಾರ್ಕಿಕ ಅಂತ ತರಬಹುದಾಗಿತ್ತು. ರಫೇಲ್ ಅಂತ ಮಾತಾಡಿದ್ರಿ, ಚೌಕಿದಾರ್ ಚೋರೈ ಅಂತ ಹೇಳ್ತಾ ಬಂದ್ರು ನಿಮ್ಮ ನಾಯಕರು. ಅಟ್ಲೀಸ್ಟ್ ಆ ಪ್ರಕರಣವನ್ನು ಸುಪ್ರೀಂ ಕೋರ್ಟ್ನವರೆಗೂ ತಂದು ಫೈಟ್ ಮಾಡ್ಬೋದಾಗಿತ್ತಲ್ಲ. ಯಾವುದನ್ನು ಫೈಟ್ ಮಾಡಿಲ್ಲ. ವಿರೋಧ ಪಕ್ಷದ ಜಾಯಮಾನವೇ ರೂಢಿಸ್ಕೊಂಡಿಲ್ಲ. ನಾವು ಹುಟ್ಟಿದ್ದೆ ಆಳೋದಕ್ಕೆ ಅನ್ನೋ ಆ ಕಾಂಗ್ರೆಸ್ ಮನಸ್ಥಿತಿ ಇದೆಯಲ್ಲ. ಕರ್ನಾಟಕದಲ್ಲಿ ಅಷ್ಟು ವಿರೋಧ ಪಕ್ಷದಲ್ಲಿ ಕೂತಾಗ ಈ ಪ್ರಚಾರ ಸಂದರ್ಭದಲ್ಲಿ ಯಾರೋ ಒಬ್ಬ ಅಡ್ವೈಸರ್ನ ಕರ್ಕೊಂಡ್ಬಿಟ್ಟು 40% ಅದೆಲ್ಲ ಚೆನ್ನಾಗಿ ಮಾಡಿಬಿಟ್ರು. ಅವರ ಯಾವುದು ಮೀಡಿಯಾ ಸೆಲ್ಲು ಭಾಳ ಪರಿಣಾಮಕಾರಿ ಕೆಲಸ ಮಾಡಿಬಿಡ್ತು. ಆದರೆ ಸೋಷಿಯಲ್ ಮೀಡಿಯಾ ಸೆಲ್ ಕಾಂಗ್ರೆಸ್ ಪಕ್ಷ ಆ ಪ್ರತಿಪಕ್ಷದ ಜಾಯಮಾನವೇ ಇಲ್ಲ. ಆ್ಯಂಡ್ ಬರ್ತಾ ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಒಂದು ಚರ್ಚಾ ವಸ್ತುವಾಗಿ ಉಳಿದಿಲ್ಲ. ಮೋದಿಯವ್ರ ಬಾಯಲ್ಲಿ ಬರ್ತಾ ಇರುತ್ತೆ ಭ್ರಷ್ಟಾಚಾರದ ವಿಚಾರ, ಬಟ್ ಇವ್ರ ಬಾಯಲ್ಲಿ ಯಾರ ಬಾಯಲ್ಲೂ ಬರೋಲ್ಲ. ಕಾಂಗ್ರೆಸ್ ಪಕ್ಷ ಕಳೆದು ಆಗಲ್ಲ 1 ವರ್ಷ ಕಳೀತಲ್ಲ, BJP ಅವರು ಯಾವುದಾದ್ರೂ ಒಂದು ಪ್ರಕರಣವನ್ನು ವಿರೋಧ ಪಕ್ಷವಾಗಿ ಮಾಡಿದಾರೆ? ಇಲ್ಲ. ಎಲ್ಲಿ ಉಳ್ಕೊಂಡಿದೆ ಚಂದ್ರಶೇಖರ್ ಜೋಶಿ? ಪ್ರತಿಪಕ್ಷ ಇದೆಯೋ ಇಲ್ಲ ಅನ್ನೋದಿದೆ. ಯಾವಾಗಲೂ ಕುಮಾರಸ್ವಾಮಿ ಬಿಜೆಪಿ ನಾಯಕರು ಇದಾರೋ ಇಲ್ವೋ ಅನ್ನೋದೇ ಡೌಟ್ ಬರ್ತಿದೆ. ಎಲ್ಲಿ ಹೋಗಿದ್ದೀರಾ ಎಲ್ಲರೂ? ಎಲ್ಲಿ ಪ್ರಚಾರ? ನಾನು ಫೀಲ್ಡ್ ಅಲ್ಲಿ ಇಳಿದು ನಾನು ನೋಡಿದ್ದೆ ಚಂದ್ರಶೇಖರ್, ಅತ್ಯಂತ ನೀರಸವಾಗಿ ಎಲ್ಲರೂ ಈ ಬಾರಿಯ ಲೋಕಸಭೆ ಎದುರಿಸಿದ್ದೀರಾ, ಅದಂತೂ ಸ್ಪಷ್ಟ. ಕಾರ್ಯಕರ್ತರು ಯಾರಲ್ಲೂ ಹುಮ್ಮಸ್ಸಿರಲಿಲ್ಲ. ವಾಟ್ ಇಸ್ ಹ್ಯಾಪನಿಂಗ್? ಏನಾಗ್ತಿದೆ ನಿಮ್ಮ ಪಕ್ಷದಲ್ಲಿ? ಈಗ ಒಂದು ವೇಳೆ INDIA ಏನಾದರೂ ಅಧಿಕಾರಕ್ಕೆ ಬಂದರೆ ಕತೆ ಏನು ನಿಮ್ಮದು BJPದು ರಾಜ್ಯದಲ್ಲಿ? BJP ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡಿದ್ರು, ಜನಕ್ಕೆ BJP ನಾಯಕರ ಬಗ್ಗೆ, ದೇಶದ ನಾಯಕರ ಬಗ್ಗೆ ಯಾವ ರೀತಿ ಒಲವಿದೆ ಅಂತಕ್ಕಂಥದ್ದು ಇನ್ನು ಕೆಲವೇ ದಿನದಲ್ಲಿ ಆಚೆ ಬರ್ತದೆ, ಜೂನ್ 4ರಲ್ಲಿ. ಅಲ್ಲಿವರೆಗೂ ದಯಮಾಡಿ ವೇಟ್ ಮಾಡೋಣ. ಒಂದು ಸಣ್ಣ ಪಾಯಿಂಟ್ ಆಫ್ ಆರ್ಡರ್. ನಿಮ್ಮ ಇಬ್ಬರು MLAಗಳು ರಾಜ್ಯಸಭಾ ಚುನಾವಣೆ ಬಹಿರಂಗವಾಗಿ ನಿಮ್ಮ ಪಕ್ಷಕ್ಕೆ ವಿರುದ್ಧವಾಗಿ ವರ್ತಿಸಿದ್ರು. ಒಬ್ರು ಆಬ್ಸೆಂಟ್ ಆದರೂ ಇನ್ನೊಬ್ರು ತೋರಿಸ್ಬಿಟ್ಟು ಮತ ಹಾಕಿದ್ರು ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ. ಅವ್ರ ಮೇಲೆ ಒಂದು ಶಿಸ್ತು ಕ್ರಮದ ಒಂದು ನೋಟಿಸ್ ಕೊಡೋಕ್ಕಾಗಿಲ್ಲ ನಮಗೆ. ಅವ್ರ ಪಕ್ಷದ ಇಷ್ಟೊಂದು ಉಚ್ಚಾಟನೆ ಆದರೂ ಮಾಡ್ಬೇಕಾಯ್ತು. ಅಯ್ಯೋ ಸದ್ಯ ಇರೋ 66 ಸಂಖ್ಯೆ ಆದರೂ ಉಳಿರಿ ಅಂತಂದ್ಬಿಟ್ಟು ಸಂಖ್ಯಾಬಲ ನಿಮ್ಮ ಪಕ್ಷದ ಶಿಸ್ತೆಲ್ಲಿ ಹೋಯ್ತು, ಆಂತರಿಕ ಶಿಸ್ತೆಲ್ಲಿ ಹೋಯ್ತು. ಕಾಂಗ್ರೆಸ್ಸಿನ ಗ್ಯಾರಂಟಿಗಳ ಬಗ್ಗೆ BJP ಶಾಸಕರು ಬಹಳ ಜೋರಾಗಿ ಪ್ರಚಾರ ಮಾಡಿದ್ರು, ಕಾರ್ಯಕ್ರಮಗಳಿಗೆ ಬಂದ್ರು. ಅದು ಹೇಳಿದ್ನಲ್ಲ, ಅವರಿಬ್ಬರ ವಿಚಾರದಲ್ಲಿ ರಾಜ್ಯಾಧ್ಯಕ್ಷರೇ ಬಹಳ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ. ಅವ್ರಿಗೆ ಏನಾಗಬೇಕು ಅದು ಸಮಯದಲ್ಲಿ ಆಗೇ ಆಗುತ್ತೆ. ಯಾಕೆಂತೇಳಿ ಅವ್ರಿಗೆ ಓಪನ್ ಆಗಿ ಹೇಳಿದ್ರು, ನಿಮ್ಗೆ ಮಾಡೋ ಯೋಗ್ಯತೆ ಇದ್ರೆ ಹೋಗ್ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಮಾಡ್ಕೊಳ್ರಪ್ಪ ಅಂತೇಳಿ ರಾಜ್ಯಾಧ್ಯಕ್ಷ ಸ್ಪಷ್ಟವಾಗಿ. ನಿಮ್ಮ ಪಕ್ಷದಲ್ಲಿ ಗಟ್ಟಿತನ ಇಲ್ಲ? ಎಲ್ಲದಕ್ಕೂ ಒಂದು ಸಮಯ ಪ್ರೋಸೆಸ್ ಇದು. ನಮ್ಮ ಚಿಹ್ನೆಯಲ್ಲಿ ಗೆದ್ದಿರ್ತಾರೆ. ನಮ್ಮ ಚಿಹ್ನೆಯಲ್ಲಿ ಗೆದ್ದಿರೋರಿಗೆ ನೀವೇನಾದ್ರೂ ಆಕ್ಷನ್ ತಗೊಂಡು ಸಸ್ಪೆಂಡ್ ಮಾಡಿದ್ರೆ ಆರಾಮಾಗಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಗಳಾಗಿ ಹೋಗ್ತಾರೆ ಅವರು. ಅವ್ರೇನು MLA ಇದೋಗೋದಿಲ್ಲ. ಹಾಗಾಗಿ ಪೊಲಿಟಿಕಲ್ ಪಾರ್ಟಿ ಯಾವ್ಯಾವ ರೀತಿಯಲ್ಲಿ ರಿಪರ್ಕಷನ್ಸ್ ಬರುತ್ತೆ ಎಲ್ಲವನ್ನು ಯೋಚನೆ ಮಾಡುತ್ತೆ. ಮಾಡಬೇಕಾದ ಸಂದರ್ಭದಲ್ಲಿ ಸೂಕ್ತವಾದ ನಿರ್ಧಾರ ತೆಗೆದುಕೊಳ್ಳುತ್ತೆ. ಇವಾಗ ಮುಂದಿನ ನಾಯಕತ್ವ ಆಗಲಿ, ಮುಂದೆ ವಾಟ್ ನೆಕ್ಸ್ಟ್? BJP ಹತ್ರ ಏನಿದೆ ಇವಾಗ? INDIA ಅಧಿಕಾರಕ್ಕೆ ಬಂದ್ರೆ ಏನ್ ಕಥೆ BJP? ಒಂದು ದೇಶದಲ್ಲಿ ಅತ್ಯುತ್ತಮವಾದ ಲೀಡರು ನಾವು ಆಗಲೇ ತೋರಿಸ್ಬಿಟ್ಟಿದ್ದೀವಿ ಮೋದಿಯವರು. ಕರ್ನಾಟಕದಲ್ಲೂ ಕೂಡ ವಿಜಯೇಂದ್ರ ಅವರ ಅಧ್ಯಕ್ಷ ಆದ ಮೇಲೆ ಯಾವ ರೀತಿ ಸಂಚಲನ ಮಾಡಿದ್ದಾರೆ, ಎಷ್ಟು ಪ್ರವಾಸಗಳನ್ನು ಮಾಡಿದ್ದಾರೆ, ಯಾವ ರೀತಿ ಕಾರ್ಯಕರ್ತರನ್ನು ಬಡಿದೆಬ್ಬಿಸಿದ್ದಾರೆ, ಯಾವ ರೀತಿ ಜನನೂ ಕೂಡ ಅವರ ನಾಯಕತ್ವವನ್ನು ಒಪ್ಪಿದ್ದಾರೆ, ಎಲ್ಲವೂ ಕಣ್ಮುಂದೆ ಇದೆ. ಯಡಿಯೂರಪ್ಪನವರ ನಾಯಕತ್ವವನ್ನು ನಮಗಿದೆ. ಅದೇ ರೀತಿ ಎಲ್ಲ ನಾಯಕತ್ವದಲ್ಲಿ ಹೋಗ್ತಾ ಇದ್ದಾವೆ. ಈ ನಾಯಕತ್ವದ ರಿಸಲ್ಟ್ ಏನು ಅಂತೇಳಿ ಇನ್ನು 3-4 ದಿವಸದಲ್ಲಿ ಆಚೆ ಕಡೆ ಬರ್ತದೆ. 4ನೇ ತಾರೀಕು ಆಚೆ ಬರುತ್ತೆ. ವಿರೋಧ ಪಕ್ಷ ಅಥವಾ ಕಾಂಗ್ರೆಸ್ನಿಂದ ಅಂತಲ್ಲ, ನಿಮ್ಮದೇ ಪಕ್ಷದಲ್ಲಿ ಪ್ರತಿಪಕ್ಷ ನಾಯಕನ ವಿರುದ್ಧ ಅಸಮಾಧಾನಗಳಿವೆ, ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇಲ್ಲ ಅಂತ. ತೀರಾ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ ಸರಿಯಾಗಿ ವಿರೋಧ ಪಕ್ಷದ ಕೆಲಸ ಮಾಡ್ತಾ ಇಲ್ಲ ಅವರು ಅಂತ. ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರಾಗಿ ವಿಜಯೇಂದ್ರ ಅವರಿಗೆ ಇನ್ನೂ ಹಿಡಿತ ಸಿಕ್ಕಿಲ್ಲ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ಹಿರಿಯ ನಾಯಕರು ಯಾರು ಮಾತು ಕೇಳ್ತಾ ಇಲ್ಲ, ಕೆಲವರಂತೂ ಕ್ಯಾಂಪೇನ್ಗೆ ಬಂದೇ ಇಲ್ಲ. ಇನ್ನು 4 ವರ್ಷ ಪಕ್ಷನ ಹೆಂಗ್ ಬಿಗಿ ಹಿಡ್ಕೊಂಡಿರ್ತೀರಿ ನೀವು? ಕಾರ್ಯಕರ್ತರಿಗೆ ಏನ್ ಸಂದೇಶ ಕೊಡ್ತೀರಿ? 1 ವರ್ಷ ವರ್ಷವನ್ನು ಪೂರ್ತಿ ಮಾಡ್ತೀವಿ ಸರ್ಕಾರ. ಈ 1 ವರ್ಷದ ಒಂದೇ ಒಂದು ಸಾಧನೆ ಅಂತ ಹೇಳಿದ್ರೆ, ಪ್ರತಿ ದಿವಸ ಮೀಡಿಯಾದಲ್ಲಿ ಜನರ ಮುಂದೆ ಕಾಂಟ್ರವರ್ಸಿಯಾಗಿ ತಲೆ ತಗ್ಸ್ಕೊಂಡು ನಿಂತಿದ್ದು. ದಿನಕ್ಕೊಂದೊಂದು ಕಾಂಟ್ರವರ್ಸಿ ಅದನ್ನು ಮಾಡಿ ಇವರನ್ನು ಎಕ್ಸ್ಪೋಸ್ ಮಾಡಿದ್ದಾರು BJP. ಪ್ರತಿ ದಿವಸ ಒಂದಲ್ಲ ಒಂದು ಅವ್ರದ್ದು ತಗೊಂಬಂದು ಕೂತಿದ್ದು. ಅದು ಯಾವುದು ಭ್ರಷ್ಟಾಚಾರ ಇರ್ಬೋದು, ಅವರಲ್ಲೇ ಇರ್ತಕ್ಕಂಥ ಆಂತರಿಕ ಜಗಳಗಳಿರ್ಬೋದು, ಅವರಲ್ಲೇ ಇರ್ತಕ್ಕಂಥ ಈ ಇದಿರ್ಬೋದು. ಜೊತೆಗೆ
ಏನ್ರಿ ಪ್ರಾಬ್ಲಮ್? ಈ ಒಂದು ವರ್ಷದ ಎಕ್ಸಾಂಪಲ್ ಕೊಡ್ಲಿಕ್ಕೆ ಹೇಳಿ. ಕಿಚ್ಚಾಡೋದು ಕೇಳಿ. ಇವತ್ತು ಇಡೀ ಇದರಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟೋಗಿದೆ. ಒಬ್ಬ ನಾಲಾಯಕ ಗೃಹ ಸಚಿವ, ನಾಲಾಯಕ ಸರ್ಕಾರ, ಇವೆಲ್ಲವನ್ನು ಎಕ್ಸ್ಪೋಸ್ ಮಾಡಿ ನಾನು ಅದಕ್ಕೆ ರಿಸಲ್ಟ್ ಬರ್ಲಿಕ್ಕೆ ಕಾಯಿ ಅಂತ ಹೇಳ್ತಿರೋದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಜನ ಹೆಣ್ಮಕ್ಳು ಆಚೆ ಕಡೆಗೆ ಹೋಗಕ್ಕೆ ಯೋಚನೆ ಮಾಡ್ತಾರೆ. ಅಂತಹ ಒಬ್ಬ ನಾಲಾಯಕ ಸರ್ಕಾರ ಇವತ್ತು ಆಗ್ಬಿಟ್ಟು ಕೂತಿದೆ. ಇವರಿಗೆ ಭ್ರಷ್ಟಾಚಾರ ಮಾಡಿಬಿಟ್ರೆ ಬೇರೆ ಏನು ಗತಿನೇ ಇಲ್ಲ. ಒಂದು ಎರಡನೇದು, ಇವ್ರು ಇವತ್ತು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳಿದ್ರಲ್ಲ, ಆ ಗ್ಯಾರಂಟಿ ಕೊಟ್ಟಿದ್ದು ಬಿಜೆಪಿ ಇವರಿಗೆ ಕಿವಿ ಹಿಂಡದ ಮೇಲೆನೆ. ಇಲ್ಲಾಂದ್ರೆ ಜನ್ಮದಲ್ಲಿ ಕೊಡ್ತಾ ಇಲ್ಲ, ನಿಧಾನ ಕೊಟ್ಟರು. 24 ಗಂಟೆ ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರ? ಮೊದಲನೇ ಕ್ಯಾಬಿನೆಟ್ ಒಳಗಡೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ಟಿರ್ಲಿಲ್ಲ. ಯಾವಾಗ ಬಿಜೆಪಿ ಕಿವಿ ಹಿಂಡ ಶುರು ಮಾಡ್ತು, ಒಂದೊಂದೇ ಅವಾಗ ಕೊಡಕ್ಕೆ ಶುರು ಮಾಡಿದ್ರು. ಹಾಗಾಗಿ ಇವತ್ತು ಎಕ್ಸ್ಪೋಸ್ ಆಗಿ ಇಡೀ ದೇಶದಲ್ಲಿ ವಲ್ನರಬಲ್ ಸ್ಟೇಟ್ ಗೌರ್ಮೆಂಟ್ ಅದು ಇದೇ ಸರ್ಕಾರ. ಗವರ್ನಮೆಂಟ್ ವೀಕೆಸ್ಟ್ ಚೀಫ್ ಮಿನಿಸ್ಟರ್, ನಾಲ್ಕು ಗೃಹ ಸಚಿವರು ಇರ್ತಕ್ಕಂತಹ ಸರ್ಕಾರ ಅಂತಕ್ಕಂಥದ್ದು ಜನಕ್ಕೆ ಗೊತ್ತಾಗಿದ್ದು ಬಿಜೆಪಿಯ ಕಾರಣದಿಂದ. ನಾನು ಒಂದು ಮಾತು ಹೇಳ್ತೀನಿ ಕೇಳಿ. ದೇಶದಲ್ಲಿ ಬಿಜೆಪಿ ದೇಶದಲ್ಲಿ ಪ್ರಧಾನಮಂತ್ರಿಗಳು ಬಿಜೆಪಿಯವರು ಇರ್ಬೋದು. ನಾನು ನಾಲಾಯಕನ ಪದ ಯೂಸ್ ಮಾಡಲ್ಲ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಅಂದರೆ, ಹೋಮ್ ಮಿನಿಸ್ಟರ್ ಅಂದರೆ 7 ಕೋಟಿ ಕನ್ನಡಿಗರ ರೆಪ್ರೆಸೆಂಟೇಟಿವ್ ಆಗಿರ್ತಾರೆ. ದಯವಿಟ್ಟು ಪದಗಳು ಸರಿ ಯೂಸ್ ಮಾಡಬೇಕು. ನಾಲ್ಗೆಲ್ಲ ಎಳಬಿಲ್ಲ ಅದು ಏನು ವೀಕ್ಷಕರೇ, ಮತ್ತಷ್ಟು ಚರ್ಚೆ ಮುಂದುವರಿಸೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.